ನಮಸ್ತೆ. 23/12/2025 ಮಂಗಳವಾರ ಶುಕ್ಲ ಪಕ್ಷ. ತೃತೀಯ ತಿಥಿ ಮಧ್ಯಾಹ್ನ 12:13ವರೆಗಿದೆ. ಆನಂತರ ಬರೋದು 4ನೇ ತಿಥಿಯಾದ ಚತುರ್ಥಿ. ಇವತ್ತು ಬೆಳಿಗ್ಗೆಯಿಂದ ಶ್ರವಣ ನಕ್ಷತ್ರ ರಾತ್ರಿ ಅಂದರೆ ಬೆಳಗಿನ ಜಾವ 6:08 ಯಾಕೆ ಬೆಳಗಿನ ಜಾವ ಅಂತಂತೀವಿ ಅಂದರೆ ಸೂರ್ಯೋದಯಕ್ಕೆ ಇನ್ನೂ ಸ್ವಲ್ಪ ಸಮಯವಿದೆ, ಇನ್ನೊಂದು 8 ಹೆಚ್ಚು ಕಮ್ಮಿ 8 ನಿಮಿಷಗಳು. ಆದ್ದರಿಂದಲೇ ಆ ನಂತರ ಬರೋದು ಧನಿಷ್ಠ ಅಂದರೆ ಬೆಳಿಗ್ಗೆ ಅಂದರೆ ಸೂರ್ಯೋದಯ ಸಮಯಕ್ಕೆ. ಇವತ್ತು ಶ್ರವಣ ನಕ್ಷತ್ರ ಇರುವವರೆಗೂ ಅಂದರೆ ಬೆಳಿಗ್ಗೆ ಸೂರ್ಯೋದಯದವರೆಗೂ ಧನಹಾನಿ ಅಂತ ಇರೋದರಿಂದ ಹಣಕಾಸಿನ ವಿಷಯದಲ್ಲಿ ಎಚ್ಚರ. ಎತ್ಕೊಂಡು ಹೋಗೋದನ್ನು ಭದ್ರವಾಗಿ ಖರ್ಚು ಮಾಡಿ, ಯಾವುದೇ ವಸ್ತುಗಳಾದರೂ ತಿರ್ಗ ಭದ್ರವಾಗಿ ಮನೆಗೆ ತಂದು ಸೇರಿಸಿ, ಮಿಸ್ ಆಗದೆ ನೋಡಿಕೊಳ್ಳಿ. ಶ್ರವಣ ನಕ್ಷತ್ರ ಇವತ್ತು ದೋಷವನ್ನು ಕೊಡುತ್ತದೆ. ಅದೇ ಸಮಯದಲ್ಲಿ ಇವತ್ತು ನಕ್ಷತ್ರ ಪಾದಗಳನ್ನ ನೋಡೋಣ. ಇವತ್ತೆಲ್ಲ ಮಕರ ರಾಶಿ. ಬೆಳಿಗ್ಗೆ 6:38 11:58ವರೆಗೂ ಶ್ರವಣ ನಕ್ಷತ್ರ 1ನೇ ಪಾದ. ಆನಂತರ ಸಂಜೆ 6:23ವರೆಗೂ ಶ್ರವಣ ನಕ್ಷತ್ರ 2ನೇ ಪಾದ. ಸಂಜೆ 6:23 ಮೇಲೆ ರಾತ್ರಿ 12:46ವರೆಗೂ ಶ್ರವಣ ನಕ್ಷತ್ರ 3ನೇ ಪಾದ. ಆನಂತರ ಫುಲ್ಲು ಶ್ರವಣ ನಕ್ಷತ್ರ 4ನೇ ಪಾದವಿದೆ. ಬೆಳಗಿನ ಜಾವಕ್ಕೆ ಅಂದರೆ 6:08ಕ್ಕೆ ಶ್ರವಣ ಮುಗಿದು ಧನಿಷ್ಠ ಸ್ಟಾರ್ಟ್ ಆಗೋದು. ಹಂಗಾಗಿ ಇವತ್ತು ನೈಟ್ ಪೂರ್ತಿ ಅದೇ ಇದೆ ಅಂತ ತಿಳ್ಕೊಳ್ಳೋಣ. ಮತ್ತಷ್ಟು ವಿಶೇಷಗಳನ್ನ ನೋಡೋಣ. ಇವತ್ತು 100% ಶುಭ ಅಶುಭಗಳನ್ನ ನೋಡೋಣ. ಧನಹಾನಿಯಾದರೂ ಕೆಲವು ಕಾರ್ಯಗಳಿಗೆ ಎಲ್ಲಾದರೂ ಹೋಗೋದು ಬರೋದಕ್ಕೆ ಶುಭ ಸಮಯಗಳು ಅಂತಂದರೆ 8:18 8:52, 11:32 ಮಧ್ಯಾಹ್ನ 3:07, ಸಂಜೆ 4:37 ರಾತ್ರಿ 9:07, ರಾತ್ರಿ 10:46 ಬೆಳಗಿನ ಜಾವ ಅಂದರೆ ಲೇಟ್ ನೈಟು 3:51. ಇದೆಲ್ಲ ಶುಭ ಸಮಯಗಳು ಇವತ್ತು. ಹಂಗಾಗಿ ಕೆಟ್ಟ ಟೈಮ್ ಆದರೂ ಧನಹಾನಿ ಅಂತ ಇರೋದಾದರೂ ಎಮರ್ಜೆನ್ಸಿ ಕಾರ್ಯಗಳಿಗೆ ಈ ಸಮಯವನ್ನು ಉಪಯೋಗಿಸ್ಕೊಳ್ಳಿ. ಈಗ 100% ಕೆಟ್ಟ ಟೈಮ್ನ ನೋಡೋಣ. ಬೆಳಿಗ್ಗೆ 6:38 8:16ವರೆಗೂ ಮೃತ್ಯು, 8:54 ಮೇಲೆ 9:40ವರೆಗೂ ದುರ್ಮುಹೂರ್ತ, 9:28 10:54ವರೆಗೂ ಯಮಕಂಡ ಕಾಲ. ಇಷ್ಟಲ್ಲೇ 9:48 11:30ವರೆಗೂ ನಕ್ಷತ್ರ ವಿಷಗಟ್ಟಿಕಾ ಕಾಲ. ಹಂಗಾಗಿ ಇದರಲ್ಲಿ ಡಬಲ್ ಆಗಿ ಸೇರುತ್ತದೆ ಯಮಕಂಡ ಕಾಲವು ನಕ್ಷತ್ರ ವಿಷಗಟ್ಟಿಕಾ ಕಾಲವು ಕೂಡೋದರಿಂದ ಎಚ್ಚರ. ಮಧ್ಯಾಹ್ನ 3:09 ಸಂಜೆ 4:35ವರೆಗೂ ರಾಹು ಕಾಲ. ರಾತ್ರಿ 9:09 10:44ವರೆಗೂ ವಿಷಕಾಲ. ರಾತ್ರಿ ಅಂದರೆ ಲೇಟ್ ನೈಟ್ 3:53 ಮೇಲೆ ಬೆಳಗ್ಗೆವರೆಗೂ ಮೃತ್ಯು ಪಂಚಕವಿದೆ. ಆದ್ದರಿಂದ ನಿಮ್ಮ ಕಾರ್ಯಗಳನ್ನು ನೋಡ್ಕೊಂಡು ಮಾಡಬೇಕಾಗ್ತದೆ. ಆದರೂ ಹಣಕಾಸಿನ ವಿಷಯಕ್ಕೆ ಇವತ್ತು ಶುಭ ದಿನವಲ್ಲ. ಬೆಳಗಿನ ಜಾವದಲ್ಲಿ ಪ್ರಾಣನಾಶ ಅಂತ ಇರೋದರಿಂದ 6 ಗಂಟೆ ಮೇಲೆ ಸುಮಾರು ಸೂರ್ಯನು ಉದಯ ಆಗುವವರೆಗೂ ಪ್ರಾಣನಾಶ ಅಂತ ಇರೋದರಿಂದ ಬೆಳಗಿನ ಜಾವದಲ್ಲಿ ವಾಕಿಂಗ್ ಹೋಗೋರು, ಮಾರ್ಕೆಟ್ಗೆ ಹೋಗೋರು ಇವರೆಲ್ಲ ಸ್ವಲ್ಪ ಎಚ್ಚರವಾಗಿರಿ. ಎಲ್ಲ ರೀತಿಯಲ್ಲೂ ಸ್ವಲ್ಪ ಅಪಾಯವಾಗಿರುತ್ತೆ ಅಂತ. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.